ಉತ್ತರಾಧಿಕಾರಿ ಹೇಳಿಕೆ ಬಿಗ್ ಫೈಟ್. ಕಾಂಗ್ರೆಸ್ನಲ್ಲಿ ಮುಂದಿನ ಉತ್ತರಾಧಿಕಾರಿ ಬಿರುಗಾಳಿ ಎದ್ದಿದೆ. ವಿಧಾನ ಪರಿಷತ್ನ ಸದಸ್ಯ ರಾಜೇಂದ್ರ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ಗಿಂತ ಯತೀಂದ್ರ ಫುಲ್ ಪವರ್ ಏನಲ್ಲ. ಕೆಎನ್ ರಾಜಣ್ಣರ ಮಗ ರಾಜೇಂದ್ರ ಕಾಂಗ್ರೆಸ್ನಲ್ಲಿ ಮುಂದಿನ ಉತ್ತರಾಧಿಕಾರಿಯ ಬಿರುಗಾಳಿ ಈಗಾಗಲೇ ಸುಂಟರ ಗಾಳಿ ತರ ಎದ್ದಿದೆ. ವಿಧಾನ ಪರಿಷತ್ ಸದಸ್ಯ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ಗಿಂತ ಯತೀಂದ್ರ ಫುಲ್ ಪವರ್ಫುಲ್ ಅಂತೇನೂ ಇಲ್ಲ. 2028ಕ್ಕೆ ಸತೀಶ್ ಸಿಎಂ ಆಗಲಿ, ನಾಳೆಯೇ ಆಗಬೇಕು ಅಂತೇನೂ ಇಲ್ವಲ್ಲ. ಅಹಿಂದ ಸಮುದಾಯದವರು ಸಿಎಂ ಆದರೆ ತಪ್ಪೇನಿದೆ? ಅಹಿಂದ ನಾಯಕ ಸಿಎಂ ಆಗಬೇಕೆಂದು ಹೇಳಿದ್ದಾರೆ ಅಷ್ಟೇ, ಅದರಲ್ಲಿ ತಪ್ಪೇನಿದೆ? ಯತೀಂದ್ರ ಹೇಳಿಕೆಯಲ್ಲಿ ತಪ್ಪೇನಿಲ್ಲ, ಅದು ಅವರ ವೈಯಕ್ತಿಕ. ಕೆಎನ್ ರಾಜಣ್ಣರ ಮಗ ರಾಜೇಂದ್ರ ಎಂಎಲ್ಸಿ ವಿಧಾನ ಪರಿಷತ್ ಸದಸ್ಯ ಈಗ ಯತೀಂದ್ರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಯತೀಂದ್ರ ಹೇಳಿಕೆಗೆ ಒಂದು ಕಡೆ ರಾಜಣ್ಣ ಕೂಡ ಕಿಡಿಕಾರಿದ್ರು, ಆದರೆ ರಾಜಣ್ಣನ ಮಗ ಈಗ ಎಂಎಲ್ಸಿ ರಾಜೇಂದ್ರ ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಂದಿನ ಉತ್ತರಾಧಿಕಾರಿಯ ಬಿರುಗಾಳಿ. ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಇದ್ದಕ್ಕಿದ್ದ ಹಾಗೆ ಒಂದು ಕಾರ್ಯಕ್ರಮದ ಭಾಷಣದಲ್ಲಿ ನನ್ನ ತಂದೆಯಂತೆಯೇ ಉತ್ತಮ ಗುಣವನ್ನು ಒಳಗೊಂಡಿರುವಂತಹ ಏಕೈಕ ವ್ಯಕ್ತಿತ್ವ ಅದು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿಗೆ ರಾಜಕೀಯ ಜವಾಬ್ದಾರಿಯನ್ನು ಹೊರುವಂತಹ ಎಲ್ಲ ಕೆಪಾಸಿಟಿ ಇದೆ. ಹಾಗಾಗಿ ಅವರೇ ಮುಂದಿನ ರಾಜ್ಯದ ಉಸ್ತುವಾರಿ ಅಂದರೆ ಚುನಾವಣೆಯನ್ನು ನೋಡ್ಕೋಬೇಕು, ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಆಗಬೇಕು ಅನ್ನೋ ಥರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇನ್ನು ಕಾಂಗ್ರೆಸ್ನ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಈ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಹಾಗೆ ಆಕ್ರೋಶವು ಭುಗಿಲೆದ್ದಿದ್ದವು. ಒಂದು ಕಡೆ ವಿರೋಧ ಪಕ್ಷದ ನಾಯಕರು ಕೂಡ ಸಿದ್ದರಾಮಯ್ಯರವರನ್ನ ಕೆಣಕೋದಕ್ಕೆ ಶುರು ಮಾಡ್ತು. ಇನ್ನು ಸ್ವಪಕ್ಷದಿಂದಲೇ ಒಂದಷ್ಟು ನಾಯಕರು ಹಿಂಗೆ ಹೇಳಿದ್ದು ಸರಿಯಲ್ಲ, ಯತೀಂದ್ರರಿಗೆ ಸರಿಯಾದಂಥ ಸಲಹೆ ಕೊಡುವಂಥ ವ್ಯಕ್ತಿಗಳು ಬೇಕು, ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಕಾಂಗ್ರೆಸ್ಸಿಗೆ ಡ್ಯಾಮೇಜು, ಇನ್ನು ರಾಷ್ಟ್ರೀಯ ನಾಯಕರಿಗೂ ಕೂಡ ಇದರಿಂದ ಅವಮಾನ. ಹಾಗಾಗಿ ಸ್ವಲ್ಪ ಸುಧಾರಿಸಿಕೊಂಡು ವಿವೇಚನೆಯನ್ನು ಪ್ರಯೋಗ ಮಾಡಿ ಈ ತರಹದ ಹೇಳಿಕೆ ಕೊಡಬೇಕು ಅಂಥೇಳಿ ರಾಜೇಂದ್ರ ವಿರುದ್ಧ ಅನೇಕ ಆಕ್ರೋಶಗಳು ಕೂಡ ವ್ಯಕ್ತ ಆಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.